ಶ್ರೀ ಮಾತ್ರೇ ನಮಃ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ, ಹಾಗೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಕೋರ್ಕೊಳ್ತೀನಿ. ಬನ್ನಿ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಬ್ರಹ್ಮಚಾರಿಣಿ ನವರಾತ್ರಿಯ 2ನೇ ದಿನದಲ್ಲಿ ಪ್ರಾರಂಭವಾಗುವಂತಹ 2ನೇ ಅವತಾರ ಅಂದರೆ ಬ್ರಹ್ಮಚಾರಿಣಿ ಅಮ್ಮನವರು. ನವರಾತ್ರಿಯಲ್ಲಿ 2ನೇ ದಿನದ ಬ್ರಹ್ಮಚಾರಿ 2 ಸ್ವರೂಪ, ಮಹತ್ವ ಮತ್ತು ತಾಯಿ ಹೇಗೆ ಅನುಗ್ರಹಿಸುತ್ತಾಳೆ, ಆ ತಾಯಿಯ ಮಂತ್ರವೇನು, ಹೇಗೆ ಧ್ಯಾನಿಸಬೇಕು, ಇವುಗಳಿಂದ ಆಗುವ ಪ್ರಯೋಜನಗಳೇನು, ನೈವೇದ್ಯಕ್ಕೆ ಏನನ್ನು ಇಡಬೇಕು, ಇಲ್ಲಿ ನಿಮಗೆ ಪ್ರತಿಯೊಂದು ನಾನು ತಿಳಿಸಿಕೊಡುತ್ತೇನೆ. ಈ ಒಂದು ವಿಡಿಯೋ ನಾನು ಎಲ್ಲ ರೀತಿಯ ಪರಿಶೋಧನೆ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಹಾಗೂ ಕೊನೆಯಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ಒಂದು ಮಾಹಿತಿ ತುಂಬ ಉಪಯುಕ್ತವಾಗಿದೆ ಹಾಗೂ ತಿಳಿದುಕೊಳ್ಳುವಂತಹದ್ದು ಬಹಳಷ್ಟು ಇದೆ. ಬ್ರಹ್ಮಚಾರಿಣಿ ದೇವಿಯ ಮಹತ್ವ ಮತ್ತು ಅದರ ಕೆಲವೊಂದು ಸ್ತ್ರೀಯ 2ನೇ ದಿನ ದುರ್ಗಾದೇವಿಯ 2ನೇ ಅವತಾರವಾದ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ. ತಪಸ್ಸಿನ ದೇವತೆ ಎಂದೇ ಕರೆಯಲ್ಪಡುವ ಈ ದೇವಿಯನ್ನು ಪೂಜಿಸುವುದರಿಂದ ವ್ಯಕ್ತಿಯಲ್ಲಿ ತಪಸ್ಸು, ತ್ಯಾಗ, ನೈತಿಕತೆ ಮತ್ತು ಸಂಯಮ ಹೆಚ್ಚಾಗುತ್ತೆ. ಬ್ರಹ್ಮಚಾರಿಣಿ ದೇವಿಯು ಪಾರ್ವತಿ ದೇವಿಯ ಅವಿವಾಹಿತ ರೂಪವಾಗಿದ್ದು, ಬಲಗೈಯಲ್ಲಿ ರುದ್ರಾಕ್ಷಿ ಮಾಲೆ, ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರುತ್ತಾಳೆ. ಈಗ ಬ್ರಹ್ಮಚಾರಿಣಿ ದೇವಿಯ ಮಹತ್ವ ಏನು ಅಂತ ತಿಳಿದುಕೊಳ್ಳೋಣ. ತಪಸ್ಸು ಮತ್ತು ತ್ಯಾಗ. ಬ್ರಹ್ಮಚಾರಿಣಿ ದೇವಿಯನ್ನು ಶಿವನಿಗಾಗಿ ಕಠಿಣ ತಪಸ್ಸು ಮಾಡಿದ ತಪಸ್ವಿನಿ ಎಂದು ನಂಬಲಾಗಿದೆ. ಅವಳ ಆರಾಧನೆಯು ತಪಸ್ಸು, ತ್ಯಾಗ ಮತ್ತು ಇಂದ್ರಿಯ ನಿಗ್ರಹಗಳನ್ನು ಜಾಸ್ತಿ ಮಾಡುತ್ತೆ, ಅದು ಹೆಚ್ಚಿಸುತ್ತೆ. ಅದೃಷ್ಟ ಮತ್ತು ಶಾಂತಿ. ಈ ದೇವಿಯು ಆರಾಧನೆಯ ಅದೃಷ್ಟವನ್ನು ತರುತ್ತದೆ ಮತ್ತು ವ್ಯಕ್ತಿಗೆ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ಸಂಕಲ್ಪವನ್ನು ಒದಗಿಸುತ್ತದೆ. ನೆಕ್ಸ್ಟ್ಗೆ ಜ್ಞಾನ ಮತ್ತು ಬುದ್ಧಿವಂತಿಕೆ. ಬ್ರಹ್ಮಚಾರಿಣಿ ದೇವಿ ಜ್ಞಾನ, ಬುದ್ಧಿವಂತಿಕೆ ಮತ್ತು ವಿವೇಚನೆಯನ್ನು ನೀಡುವಂತಹ ದೇವತೆಯಾಗಿದ್ದಾರೆ. ಇದರ ಒಂದು ಪೂಜಾ ವಿಧಾನ ಯಾವುದು, ಏನು ಅಂತ ಇಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಮೊದಲನೇದಾಗಿ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿಕೊಳ್ಬೇಕು. 2ನೇದಾಗಿ ಕಲಶದಲ್ಲಿ ದೇವಿಯನ್ನು ಆವಾಹನೆ ಮಾಡಿ ಶ್ರದ್ಧೆಯಿಂದ ಪೂಜೆ ಮಾಡಬೇಕು. 3ನೇದಾಗಿ ದೇವಿಗೆ ಹೂವು, ಅಕ್ಷತೆ, ಕುಂಕುಮ, ಶ್ರೀಗಂಧ ಇತ್ಯಾದಿಗಳನ್ನು ದೇವರಿಗೆ ಅರ್ಪಿಸಬೇಕು. 4ನೇದಾಗಿ ಧೂಪದ್ರವ್ಯ ಮತ್ತು ದೀಪಗಳನ್ನು ಬೆಳಗಿಸಿ ದೇವಿಯ ಮಂತ್ರಗಳನ್ನು ಪಠಿಸ್ತಾ ಬರಬೇಕು. 5ನೇದಾಗಿ ಪಂಚಾಮೃತ ಮತ್ತು ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು. 6ನೇದಾಗಿ ಪೂಜೆಯ ನಂತರ ಸಂಧ್ಯಾ ಸಮಯದಲ್ಲಿ ಮುತ್ತೈದೆಯರಿಗೆ ಬಾಗಿನವನ್ನು ನೀಡುವ ಮೂಲಕ ಪೂರ್ಣ ಫಲಗಳನ್ನು ಪಡೆಯಬಹುದು. ಹಾಗೂ ಈ ಒಂದು ನಾವು ಕೆಲವೊಂದು ಈ ಪೂಜಾ ವಿಧಾನ ಮಾಡಬೇಕಾದಾಗ ಬ್ರಹ್ಮಚಾರಿಣಿ ದೇವಿಯನ್ನು ಯಾವ ರೀತಿಯಲ್ಲಿ ಧ್ಯಾನ ಮಾಡಬೇಕು ಮತ್ತು ಯಾವ ಒಂದು ಮಂತ್ರ ಮತ್ತು ಶ್ಲೋಕವನ್ನು ಹೇಳಬೇಕು ಅನ್ನೋದನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬ್ರಹ್ಮಚಾರಿಣಿಯ ಮಂತ್ರ ಯಾವುದು ಅಂತಂದರೆ, ಈ ತಾಯಿಗೆ ಒಂದು ಮೂಲ ಮಂತ್ರ ಇದೆ. ಇದಕ್ಕೆ ಬಹಳ ನಿಯಮಗಳಿವೆ. ನಾನು ಇಲ್ಲಿ ಸುಲಭವಾಗಿ ಮಂತ್ರದಿಂದ ಸಮಾನವಾಗಿರುವ ಶ್ಲೋಕವನ್ನು ನಿಮಗೆ ಹೇಳ್ತೀನಿ. ಅದು ಯಾವುದು ಅಂದರೆ, ದದಾನಾಕರ ಪದ್ಮಭ್ಯಂ ಅಕ್ಷಮಾಲ ಕಮಂಡಲು ದೇವಿ ಪ್ರಸೀದತು ಮಯ ಬ್ರಹ್ಮಚಾರಿಣ್ಯ ನುತ್ತಮ. ಮತ್ತೊಮ್ಮೆ ಇನ್ನೊಂದ್ಸಲಿ ಹೇಳ್ತೀನಿ. ದನಾನಕರ ಪದ್ಮಭ್ಯಂ ಅಕ್ಷಮಾಲ ಕಮಂಡಲು ದೇವಿ ಪ್ರಸೀದತು ಮಯ ಬ್ರಹ್ಮಚಾರಿಣ್ಯ ನುತ್ತಮ. ಈ ಮಂತ್ರವನ್ನು ಅಂದರೆ ಈ ಮಂತ್ರದ ಅರ್ಥ ಏನಂದರೆ, ಕರಪದ್ಮದಲ್ಲಿ ಅಕ್ಷಮಾಲವನ್ನು ಹಿಡಿದು ದೇವಿ ಅನುಗ್ರಹಿಸು ತಾಯಿ ಎಂದು ಅರ್ಥ.
ಇಲ್ಲಿ ಬ್ರಹ್ಮಚಾರಿಣಿ ಅಂದಾಗ ಶಿವನನ್ನು ಪಡೆಯಲು ತಪಸ್ಸು ಮಾಡಿದ ತಾಯಿಯೇ ಈ ಬ್ರಹ್ಮಚಾರಿಣಿ ಅಂತ ಈ ಒಂದು ಮಂತ್ರದ ಶ್ಲೋಕ ಆಗಿದೆ. ವರೆಗೂ ದೇವಿಯ ಮಂತ್ರವನ್ನು ನೀವು ಆವಾಹನೆ ಮಾಡ್ಕೊಳ್ಳಿ. ಒಂದು ಗಟ್ಟಿತನ ನಿಮಗೆ ಆ ದೇವರು ಸಿದ್ಧಿಸ್ಲಿ. ಮತ್ತು ನಿಮಗೆ ಇಲ್ಲೊಂದು ಹೇಳಬೇಕು, ಈ ಒಂದು ಬ್ರಹ್ಮಚಾರಿಣಿ ಅಂತ ಹೇಳಿದಾಗ ಇದರಲ್ಲಿ ಸ್ವಾದಿಷ್ಟ ಚಕ್ರ ಅಧಿಪತಿ ಯಾರು ಅಂತಂದರೆ ಈ ಬ್ರಹ್ಮಚಾರಿಣಿ ದೇವಿ ಅಂತ ಕರೀತಾರೆ. ಈ ಬ್ರಹ್ಮಚಾರಿಣಿ ದೇವಿಯನ್ನು ಕನ್ಯಾಕುಮಾರಿ ಅಂತಲೂ ಕರೆಯುತ್ತಾರೆ. ಈಗ ಈ ಒಂದು ಸ್ವಾದಿಷ್ಟ ಚಕ್ರ ಅಂತ ಹೇಳಿದೆ ಅಲ್ವಾ, ಈ ಸ್ವಾದಿಷ್ಟ ಚಕ್ರ ಅಂದರೆ ಏನು? ಸ್ವಾದಿಷ್ಟ ಚಕ್ರ ಅಂದರೆ ನಾವು ಏನೇ ಈ ಒಂದು ಮಂತ್ರ ಪಠಿಸುವಾಗ ನಮ್ಮಲ್ಲಿ ನಭಿಕಿ ಮತ್ತು ಮರ್ಮಾಂಗಗಳ ಮಧ್ಯದಲ್ಲಿ ಇರುವಂತಹ ಒಂದು ಚಕ್ರ ಈ ಸ್ವಾದಿಷ್ಟ ಚಕ್ರವಾಗಿದೆ. ನಾವು ಅದನ್ನು ಹಿಡಿತದಲ್ಲಿ ಇಟ್ಕೊಂಡು ಈ ಒಂದು ಮಂತ್ರವನ್ನು ನಾವು ಪಠಿಸಬೇಕಾಗತ್ತೆ. ಈ ಚಕ್ರ ದೇವಿಯ ಅಧಿಪತಿಯಾಗಿರುವುದರಿಂದ ನಾವು ಈ ದೇವಿ ಶ್ಲೋಕ ಹೇಳುವುದರಿಂದ ಉತ್ತಮ ಫಲ ಸಿಗುತ್ತದೆ. ಈ ನವರಾತ್ರಿಯಲ್ಲಿ ಈ ಶ್ಲೋಕನ ನೀವು 24 ಬಾರಿ ಅಥವಾ 108 ಬಾರಿ ಹೇಳಿ, ತುಂಬ ಅದ್ಭುತ ಫಲ ನಿಮಗೆ ಸಿಗುತ್ತೆ. ಹಾಗೂ ನೈವೇದ್ಯಕ್ಕೆ ಏನಿರಬೇಕು ಅಂತಂದರೆ ಪುಳಿಯೋಗರೆ ತುಂಬ ಒಳ್ಳೆಯದು. ಈ ಉಪಾಸನೆ ಮಾಡುವುದರಿಂದ ಏನು ಸಿಗುತ್ತೆ ಅಂದರೆ ನಿಮಗೆ ಗಟ್ಟಿತನ ಅನ್ನೋದು ಸಿಗುತ್ತೆ. ಅದು ಮಾಡಬೇಕು, ಈ ಗುರಿ ನಾನು ತಲುಪಬೇಕು ಅನ್ನೋ ಒಂದು ಗಟ್ಟಿತನನ ನೀವು ಅಂದ್ಕೊಂಡು ಈ ಮಂತ್ರವನ್ನು ಪಠಿಸ್ಬೇಕಾಗತ್ತೆ. ಆ ಮಂತ್ರಕ್ಕೂ ಅದರದ್ದೇ ಆದ ಒಂದು ವೈಶಿಷ್ಟ್ಯ ಅನ್ನೋದಿರುತ್ತೆ. ಅದರದ್ದೇ ಒಂದು ಶಕ್ತಿ ಅನ್ನೋದಿರುತ್ತೆ. ಆ ಶಕ್ತಿಯನ್ನು ನೀವು ಪ್ರತಿ ನವರಾತ್ರಿಯಲ್ಲಿ ಪ್ರತಿ ದೇವಿಯ ಮಂತ್ರವನ್ನು ಹೇಳಿದಾಗ ನಿಮಗೆ ಆ ಒಂದು ಎನರ್ಜಿ ಸಿಗುತ್ತೆ. ಹಾಗಾಗಿ ಈ ಒಂದು ಮಂತ್ರವನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಯಾರು ಬೇಕಾದರೂ ಹೇಳ್ಬೋದು. ಹೇಳಿದಾಗ ನೀವು ಅದರ ಫಲವನ್ನು ನೀವು ಸಿದ್ಧಿಸ್ಕೊಳ್ತೀರ. ಹಾಗೂ ಭಕ್ತಿಯಿಂದ ಕಾರ್ಯವನ್ನು ಸಿದ್ಧಿ ಮಾಡಿಕೊಳ್ಳುವ ಮೂಲಕ ಶ್ಲೋಕದಿಂದ ಎಲ್ಲವೂ ಸಾಧ್ಯ. ಎಲ್ಲರಿಗೂ ಉತ್ತಮ ಫಲ ಸಿದ್ಧಿಸಲಿ ಅಂತ ನಾನು ಈ ದೇವಿಯಲ್ಲಿ ಕೋರ್ಕೊಳ್ತೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.